ಕಡುಪೇ ಮಾರಿ ಭೂಮಿ ಪಾಲ ಸಂಭವ ನಿಜ. ಇದು ನಿನ್ನ ಯುದ್ಧ ವೈಖರಿಗೆ ಮೆಚ್ಚಿದ್ದೇನೆ. ಮಾತ್ರವಲ್ಲ, ನನ್ನ ಮಗಳಾದ ನಾಗವಲ್ಲಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕೆಂದು ನನ್ನ ಮನ ಬಯಸುತ್ತಾ ಇದೆ. ನೀನು ನಿರಾಕರಿಸಿದ ನನ್ನ ಮಗಳನ್ನು ಸ್ವೀಕರಿಸಬೇಕು ಎಂಬುದಾಗಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇನೆ. ಓ ನಾಗಪತಿ, ಧರ್ಮಾಂಗದ, ನಿನ್ನ ಮಾತನ್ನು ಅಲ್ಲಗಳೆಯಲಾರೆ. ಆದರೆ ನನ್ನ ದಿಗ್ವಿಜಯ ಪರಿಸಮಾಪ್ತಿಯಾದ ಬಳಿಕ ಅಯೋಧ್ಯೆಗೆ ಮರಳಿ ತಂದೆಯವರಲ್ಲಿ ವಿಷಯವನ್ನು ಅರುಹಿ ಆಮೇಲೆ ಲೇಖನವನ್ನು ಕಳುಹಿಸುತ್ತೇನೆ. ಆಗ ನೀನು ತಿಬ್ಬಣವನ್ನ ಕೂಡಿಕೊಂಡು ನಮ್ಮಲ್ಲಿಗೆ ಬರಬೇಕು. ಆಗಬಹುದೇ? ಈಗ ನನ್ನ ಮುಂದಿನ ದಿಗ್ವಿಜಯ ಯಶ ಕಾಣಲಿ ಎಂದು ನನ್ನನ್ನ ಹರಸಿ ಬೀಳ್ಕೊಡು. ನಮೋ ನಮಃ. ಶುಭವಾಗಲಿ ಧರ್ಮಾಂಗದ. ಬೇಡ್ಕೊಂಡು ಸೇನಾ ಸಮೇತನಾಗಿ ಭಾರತ ನೋಡುವುದಕ್ಕೆ 2 ಕಣ್ಣುಗಳು ಸಾಲದು. ಇಲ್ಲಿನ ರಮಣೀಯತೆಯನ್ನ ಕಂಡು ಬೆರಗಾಗಿ ಹೋದೆ. ಹಾಗೆಯೇ ಯೋಚಿಸುತ್ತಾ ಇದ್ದೇನೆ. ಪುರದಿಂದ ಹೊರಟು ಬರುವ ಸಂದರ್ಭದಲ್ಲಿ ತಂದೆಯವರು ಆಡಿದಂತಹ
ತಪ್ಪದೆ ಆಚರಿಸತಕ್ಕದ್ದು ಎಂಬುದಾಗಿ. ಹಾ. ಹಾಗಿದ್ದರೆ ಇಂದಿನ ದಿನ ಯಾವುದು ಎಂದು ಯೋಚಿಸಿದರೆ ಇಂದೇಕಾದಶಿಯ ಮಗೆ ಬಂದಿಹುದು ನಿಯಮದೊಳು ಇಂದೇಕಾದಶಿಯ ಮಗೆ ಬಂದಿಹುದು ನಿಯಮದೊಳು ಇಂದಿರಾಪತಿಯನ್ನು ಪೂಜಿಪೆನು ನಾನು ಇಂದಿರಾಪತಿಯನ್ನು ಪೂಜಿಪೆನು ನಾನು ಕುಂದ ಮಂದರಾದಿ ಸುಮವ ಕೊಯ್ದಣಿ ಮಾಡಿ ಕುಂದ ಮಂದರಾದಿ ಸುಮವ ಕೊಯ್ದಣಿ ಮಾಡಿ ಎಂದ ನಾಕ್ಷಣ ಭಕ್ತರೊಡನೆ ಸಂತಸದೇ ಪರಮ ಹರಿಭಕ್ತರಾದ ನಮ್ಮ ತಂದೆಯವರು ನಾರದರ ಉಪದೇಶದಂತೆ ಹರಿವ್ರತವನ್ನು ನಿರಂತರವಾಗಿ ಆಚರಿಸುತ್ತಾ ಬಂದವರಿದ್ದಾರೆ. ಮಾತ್ರವಲ್ಲ, ಇಡೀ ನಮ್ಮ ನಾಡಿನ ಪ್ರಜೆಗಳೆಲ್ಲರೂ ಸಹ ಇದನ್ನ ಬಿಡದೆ ಆಚರಿಸಬೇಕು ಎಂಬುದಾಗಿ ಆಜ್ಞೆಯನ್ನು ಹೊರಡಿಸುವುದರ ಮೂಲಕ ನಮ್ಮ ನಾಡಿನವರೆಲ್ಲರೂ ಏಕಾದಶಿ ವ್ರತಾಚರಣೆಯಲ್ಲಿ ತಮ್ಮನ್ನು ತಪ್ಪದೆ ತೊಡಗಿಸಿಕೊಳ್ಳುವುದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅಂದ ಮೇಲೆ ನಾಡಿನ ಯುವರಾಜನಾದ ನಾನು ಇದನ್ನ ಬಿಡುವುದಕ್ಕೆ ಸಾಧ್ಯವೇ? ಹಾಗೆ ಯೋಚಿಸಿದರೆ ಇಂದು ಏಕಾದಶಿ ಹರಿದಿನ ಒದಗಿ ಬಂದಿದೆ. ಹಾಗಾಗಿ ಇಲ್ಲಿಯೇ ಇಂದು ಏಕಾದಶಿ ವ್ರತವನ್ನು ಪೂರೈಸಿದ ಬಳಿಕ ಮುಂದೆ ಪ್ರಯಾಣ ಬೆಳೆಸೋಣ. ಈಗಾಗಲೇ ಪೂಜೆಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಾಗಿದೆ. ನಮ್ಮವರಲ್ಲಿ ಹೇಳಿದ್ದೇನೆ, ಇಲ್ಲಿಯೇ ವನದಲ್ಲಿ ಅರಳಿ ನಿಂತ ಕುಂದ ಮಂದಾರಾದಿ ಪುಷ್ಪಗಳನ್ನ ಕೊಯ್ದು ತಂದು ಅಣಿ ಮಾಡಿರೆಂದು. ಹರಿಯ ಪೂಜೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಹರಿ ಉಪಾಸನೆಯಲ್ಲಿ ತೊಡಗುತ್ತೇನಂತೆ. ಉದಾರ ಪರಾಕ್ರಮದಿ ಉದಾರ ಪರಾಕ್ರಮದಿ ಉದಾರ ಪರಾಕ್ರಮದಿ ಧೀತ ತಿನ್ನ ತನ್ನ ನಮ್ಮ ಪ್ರದೇಶಕ್ಕೆ ನುಗ್ಗಿ ನಮ್ಮ ಅಪವನವನ್ನು ಹಾಳುಗಡುವಂತೆ ನಮ್ಮ ಆಚಾರ್ಯರನ್ನು ಬಂಧಿಸಿ ಕಳಿಸಿದ್ದೀರಿ. ಅದೆಷ್ಟು ಸೊಕ್ಕು ನಮಗೆ ಎಲ್ಲ ಹುಡುಗ 27 ಸೇನಾ ನಾಯಕ ನಾನು. ನನ್ನ ಎದುರಿನಲ್ಲಿ ನಿನ್ನ ಪೌರುಷ ನಡೆಯಲಾರದು. ನನ್ನಿಂದ ಪೆಟ್ಟು ತಿನ್ನುವ ಆಸೆಯಿಂದ ಬಂದ
ಕಪ್ಪವಗೊಳ್ಳಿ ದುರಾಸಾಹಸಿಗ ಎಂಬುದು ಮೆರೆವುದು ಕೀರ್ತಿ ಮೂರ್ಲೋಕದೋಳೆನ್ನುತ್ತ ಮೆರೆವುದು ಕೀರ್ತಿ ಮೆರೆವುದು ಕೀರ್ತಿ ಮೂರ್ಲೋಕದೋಳೆನ್ನುತ್ತ ತೆರಳಿ ಬಂದೆನು ಕೇಳಲ ನಾ ತೆರಳಿ ಬಂದೆ ತೆರಳಿ ಬಂದೆ ತೆರಳಿ ಬಂದೆನು ಕೇಳಲ ಮೆರೆವುದು ಕೀರ್ತಿ ಮೂರ್ಲೋಕದೋಳೆನ್ನುತ್ತ ತೆರಳಿ ಬಂದನು ಕೇಳಲ ಧುರಧೀರರನ್ನು ಗೆಳೆದು ಕಪ್ಪವಗೊಳ್ಳಿ ದುರಸಾಹಸಿಗ ಎಂಬುದು ಗರಿರಾಯ ಹುಡುಗ, ಇದುವರೆಗೂ ನಾನು ನಿನ್ನನ್ನು ನೋಡದೇ ಇದ್ದರೂ ಕೂಡ ನಿನ್ನ ಕುರಿತಾಗಿ ಎಲ್ಲ ವಿಷಯಗಳನ್ನು ಕೇಳಿದವನು ನಾನಿದ್ದೇನೆ. ಅನೇಕ ದುರವೀರರನ್ನೆಲ್ಲ ಗೆದ್ದು ಎಲ್ಲರಿಂದಲೂ ಕಪ್ಪವನ್ನು ಪಡೆಯುತ್ತಿರುವ ದುರಸಾಹಸಿಗನು ಎಂಬ ವಿಷಯವನ್ನು ಕೇಳಿಯೇ ನಾನು ಬಂದವನು. ಲೋಕದಲ್ಲಿಯೂ ನಿನ್ನ ಕೀರ್ತಿ ಪಸರಿಸಿದೆ, ಆ ಬಗ್ಗೆ ಅನುಮಾನವಿಲ್ಲ. ಇದನ್ನೆಲ್ಲ ಕೇಳಿ ಕೆಣಕಿದರೆ ಪ್ರಥರಾಜನನ್ನೇ ಕೆಣಕಬೇಕು ಎನ್ನುವ ಉದ್ದೇಶದಿಂದ ಬಂದವನ್ನ ಪವಿತ್ರವಾದ ಸೂರ್ಯವಂಶದ ಋಕ್ವಂಗದ ಭೂಪತಿಯ ಮಗನಾಗಿ ಜನಿಸಿದವನ್ನ ಧರ್ಮಾಂಗದ ಎಂಬುದು ನನ್ನ ಹೆಸರು. ದಿಗ್ವಿಜಯ ಆಕಾಂಕ್ಷೆಯಾಗಿ ಬಂದವನ್ನ ನನ್ನ ಸಾಹಸದ ಕಥೆ ನಿನಗೆ ಗೊತ್ತೇ? ಹಿಂದೆ ವಾರಿಸಿ ಮಥಿಸಿ ಓಹೋ, ಕೇಳು ಹಿಂದೆ ಪವಜ್ರಾಯುಧದಿ ಸುರಪವಜ್ರಾಯುಧದಿ ಜೀವವತ್ವರದಿರೆ ಜೀವವತ್ವರದಿರೆ ಜೀವ
ವೈಭವ ತೊರೆದಿರೆ ಶುಕ್ರನತಿ ವೇಗದಿ ಆ ಶುಕ್ರನತಿ ವೇಗದಿ ಹರಿ ತಂದು ಬದುಕಿಸಿದಂದವ ಕೇಳಿಯೇ ಹರಿ ತಂದು ಬದುಕಿಸಿದಂದವ ಕೇಳಿಯೇ ಧುರಮಲ್ಲ ಮಜ ಫಲರೇ ಧುರಮಲ್ಲ ಮಜ ಫಲರೇ ಹರಿ ತಂದು ಬದುಕಿಸಿದಂದವ ಕೇಳಿಯೇ ಧುರಮಲ್ಲ ಮಜ ಫಲರೇ ಧುರಮಲ್ಲ ಮಜ ಫಲರೇ ಎತ್ತುಂತ ಹರಿ ತಂದು ಬದುಕಿಸಿದಂದವ ಕೇಳಿ ಧುರಮಲ್ಲ ಮಜ ಫಲರೇ ಧುರಮಲ್ಲ ಮಜ ಫಲರೇ ಅಂತಹ ದುರಮಲ್ಲ ನೀನು ಮಜರೇ ಬಲರೇ ಬಾಬುರೇ ಎನ್ನಬೇಕು ನಿನ್ನ ಸಾಹಸಕ್ಕೆ ಎಲ್ಲ ಧರ್ಮಾಂಗದ ಸುರದು ಬ್ರತಕೋಟೆ ಇಲ್ಲಿ ಬಂದು ನಿಂತು ನನ್ನನ್ನ ಅಪಹಾಸ್ಯ ಮಾಡುವುದಕ್ಕೆ ಮುಂದಾಗಿದ್ದೀಯಾ ನನ್ನ ಬಗ್ಗೆ ಅಷ್ಟು ತಿಳಿದುಕೊಂಡಿದ್ದರೆ ಸಾಲದು ಇನ್ನು ವಿಷಯ ಉಂಟು ಕೇಳು ನನ್ನದಾದಂತ ಅಸುರ ಪಡೆಯನ್ನು ಕೂಡಿಕೊಂಡು ನನ್ನದಾದಂತ ಸಾಮರ್ಥ್ಯದಿಂದ ದೇವಲೋಕವನ್ನೇ ನನ್ನ ವಶಪಡಿಸಿಕೊಂಡವನು ನಾನು ಮೂರು ಲೋಕವನ್ನು ಪೊರೆದವನು ನಾನು ಅಂತಹ ನನ್ನ ಮುಂದೆ ನೀನು ನರಪಿಳ್ಳೆ ಇದೋ ನನ್ನನ್ನು ಪರಿಹಾಸ್ಯಗೈದ ಹಾಗಲ್ಲ ಯುದ್ಧಕ್ಕೆ ಸಿದ್ಧನಾಗು ಎದುರಾಗು ತೈತ ಆಚರಣೆ ನಿಲ್ಲಿರಿ ಕ್ರೋಧಗಳೆನು ತಗಡ ತಯ್ಯತ್ತ ಸಿಂಗತ್ತಾಗ ಸಿದ್ಧ ತಿನ್ನತ್ತ ತಯ್ಯತ್ತ ನಿಲ್ಲಿರಿ 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 ಕ್ರೋಧಗಳೇನು 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 ಪುರಸಲ್ಲದು ಕಾದಾಟ ಚೆಲ್ಲದು ಯಾಕೆ ಯಾಕೆ ನೀವಿಬ್ಬರು ಹರಿಭಕ್ತರೇ ಇದ್ದೀರಿ ಇಬ್ಬರು ಸತ್ಯ ಧರ್ಮದ ಮಾರ್ಗದ
ಧನ್ಯನಾದೇನು ದೇವ ನಿನ್ನ ಮೂರ್ತಿಯನು, ಧನ್ಯನಾದೇನು ದೇವ ನಿನ್ನ ಮೂರ್ತಿಯನು. ಪುಣ್ಯ ಸಂಚಿತಗಳು ನೋಡಿದೆ ನಾನು, ಪುಣ್ಯ ಸಂಚಿತಗಳು ನೋಡಿದೆ ನಾನು. ದೇವ ಕೇಶವ, ಇದು ನನ್ನ ಅಡಿದಾವರಿಗಳಿಗೆ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ ಎದ್ದೇಳು. ಇಲ್ಲಿಯವರೆಗೆ ನಮ್ಮ ಬದುಕು ಹಸನಾಗಿರುವುದಕ್ಕೆ ಕಾರಣ ನಿನ್ನದೆಯೇ ದೇವ. ಇಂದು ಇಲ್ಲಿ ದಿವ್ಯವಾದಂತಹ ನಿನ್ನ ದರ್ಶನ ಭಾಗ್ಯ ನನಗೆ ದೊರೆತದ್ದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಎಂದು ಭಾವಿಸಿಕೊಳ್ಳುತ್ತಾ ಇದ್ದೇನೆ. ಧನ್ಯನಾದೆ ದೇವ, ಧನ್ಯನಾದೆ. ಸ್ವಾಮಿ, ದಿಗ್ವಿಜಯದ ಸಂಕಲ್ಪವನ್ನ ಹೊತ್ತು ಜೈತ್ರ ಯಾತ್ರೆಯನ್ನು ಕೈಗೊಂಡವನು ನಾನು. ಈಗ ಹಿಂದೆ ಸರಿದೆ ಅಂತಾದರೆ ಅದು ನಮ್ಮ ಸಂಕಲ್ಪಕ್ಕೆ, ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂತಹ ಕಾರ್ಯವಾಗುವುದಿಲ್ಲವೇ? ನೀನೇ ಇದಕ್ಕೊಂದು ಪರಿಹಾರ ಸೂಚಿಸಬೇಕು ತಂದೆ. ಚರದೊಳಗೆ ಸ್ಥಾವರದಲ್ಲಿ ಭೂಲೋಲ ಧರ್ಮಾಗಿತ್ತು ಸಂತೈಸಿಗ, ಭೂಲೋಲ ಧರ್ಮಾಗಿತ್ತು ಸಂತೈಸಿಗ. ಮೇಲಾದ ಭಜಕನು ಶೀಲ ಗುಣಾಢ್ಯನು, ಮೇಲಾದ ಭಜಕನು ಶೀಲ. ಅವರ ಈ ಧರ್ಮಾಂಗದ ಪರಮ ವೈಷ್ಣವನಿದ್ದ, ಅಲ್ಲದೆ ಸತ್ಯಸಂಧ ಧರ್ಮನಿಷ್ಠ ಸುಗುಣಾಢ್ಯನಿದ್ದ. ಹಾಗಾಗಿ ಇವನನ್ನು ನೀನು ಸಂತೋಷದಿಂದ ನಿನ್ನ ಒಳ್ಳೆಯದನ್ನಾಗಿ ಮಾಡಿಕೊ. ನಿನಗೂ ನಿನ್ನ ಮಕ್ಕಳಿಗೂ ಒಳ್ಳೆಯದಾಗುತ್ತದೆ. ಕಲ್ಯಾಣ ನಿನ್ನ ಕರುಣಾದೃಷ್ಟಿ ಸದಾ ನಮ್ಮ ಮೇಲಿರಬೇಕು ಭಗವಂತ. ಪರಮಾತ್ಮ, ಇಲ್ಲಿ ಈ ರೀತಿಯಾಗಿ ನಿನ್ನ ದರ್ಶನ ಭಾಗ್ಯ ಲಭಿಸುತ್ತದೆ ಎಂದು ನಾನು ನಿರೀಕ್ಷಿಸಿಯೇ ಇರಲಿಲ್ಲ. ಧನ್ಯನಾದೆ ದೇವ, ಧನ್ಯನಾದೆ. ಸ್ವಾಮಿ, ಎಲ್ಲವೂ ನಿನ್ನ ಇಚ್ಛೆಯಂತೆ ಸಾಗಲಿ. ಸದಾ ನಮ್ಮನ್ನ ಪಾಲಿಸುತ್ತಂತೆ. ನಮೋ ನಮಃ. ಶುಭವಾಗಲಿ. ನಮೋ ನಮಃ. ಬಲಿರಾಯ, ಇದುವರೆಗೂ ಶತ್ರುಗಳಾಗಿ ಕಾದಾಟ ಮಾಡಿದ ನಮಗೆ ಆ ಭಗವಂತನ ದರ್ಶನ ಭಾಗ್ಯದಿಂದ ಸತ್ಯ ದರ್ಶನವಾಯಿತು. ಆ ಶ್ರೀಹರಿ ಇಚ್ಛೆಯಂತೆ ನನ್ನ 100 ಮಂದಿ ಹೆಣ್ಣು ಮಕ್ಕಳನ್ನು ನಿನಗೆ ಧಾರೆಯೆರೆದು ಸನ್ಯಾಸರಿಂದ ವಿಮುಕ್ತನಾಗಬೇಕು ಎಂದು ಬಯಸುತ್ತಾ ಇದ್ದೇನೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಬಲಿರಾಯ, ಧರ್ಮಾಂಗದ ಈ ಪ್ರಪಂಚದಲ್ಲಿ ಭಗವಂತನ ಇಚ್ಛೆಯನ್ನು ಮೀರುವವರು ಯಾರು? ನಿನ್ನ ಮಾತಿಗೆ ನನ್ನ ಒಪ್ಪಿಗೆ ಇದೆ. ಆದರೆ ಈಗಲ್ಲ. ನನ್ನ ದಿಗ್ವಿಜಯವನ್ನ ಮುಗಿಸಿ ಪುರವನ್ನು ಸೇರಿ ತಂದೆಯವರಲ್ಲಿ ವಿಷಯವನ್ನು ಅರುಹಿ ಆಮೇಲೆ ಲೇಖನವನ್ನ ಕಳುಹಿಸುತ್ತೇನೆ. ದಿಬ್ಬಣ ಸಮೇತರಾಗಿ ನಮ್ಮಲ್ಲಿಗೆ ಬರಬೇಕು. ಬಲಿರಾಯ, ನೀನು ಹೇಳಿಕೊಳ್ಳುವ ಮಾತಕ್ಕೆ ನಿಮ್ಮ ಮೂಲಕಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ನನಗೂ ನನ್ನದೇ ಆದಂತಹ ಕಟ್ಟುಪಾಡು, ಪರಿಮಿತಿ ಎನ್ನುವುದುಂಟು. ಆ ಶ್ರೀಹರಿಯಲ್ಲಿ ಆದಂತಹ ಒಪ್ಪಂದವೋ ಶ್ರೀಕಾಂತನ ಆಗ್ರಹವೋ ಎನ್ನುವ ಹಾಗೆ ಸಾವರ್ಣಿ ಮನ್ವಂತರದವರೆಗೆ ಈ ಪಾತಾಳದಲ್ಲಿಯೇ ಇರಬೇಕು. ಮೇಲಿನ ಲೋಕಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿನ್ನೆ ನನ್ನ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಕರೆದೊಯ್ಯುವುದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ಹಾಗೆ ಆಗಲಿ. ನನ್ನ ತಂದೆಯವರ ಅನುಮತಿಯನ್ನ ಪಡೆದು ಸರಿಯಾದ ಬಗೆಯಿಂದ ವಿವಾಹ ಮೂಲಕವಾಗಿ ಅವರನ್ನ ಹೊಂದುತ್ತೇನೆ. ಸದ್ಯ ನನ್ನನ್ನ ಬೀಳ್ಕೊಡಬೇಕು.